ಅಂದರೆ ದೇವರು ಕೂಡ ಒಂದು ಹೆಣ್ಣು, ಅವ್ರಿಗೂ ಪೀರಿಯಡ್ಸ್ ಆಗುತ್ತೆ. ಸೊ ಅದೆಲ್ಲ ಮೂಢನಂಬಿಕೆ, ಮನುಷ್ಯರು ಕ್ರಿಯೇಟ್ ಮಾಡ್ಕೊಂಡಿರೋದಷ್ಟೇ. ದೇವರು ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಅಂತ ಏನೂ ಹೇಳಿಲ್ಲ, ನಾವಾಗೆ ಮಾಡ್ಕೊಂಡಿರೋದು. ಬಟ್ ಅದನ್ನೇ ನಡ್ಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಅದೇ ಇನ್ನೊಂಥರ ಅವ್ರ ಕಾನ್ಸೆಪ್ಟ್ ಏನು ಅಂತಂದ್ರೆ ಆಗಿನ ಕಾಲದಲ್ಲೆಲ್ಲ ದೇವಸ್ಥಾನಗಳೆಲ್ಲ ಕಾಡಲ್ಲಿತ್ತು. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಜನಗಳ ಹತ್ರ ಹೋಗಿ ಕೆಲವೊಂದಷ್ಟು ಕ್ಯೂರಿಯಾಸಿಟಿ ಕ್ವಶನ್ಗಳನ್ನ ಕೇಳ್ತೀನಿ ಮತ್ತು ಒಗಟುಗಳನ್ನ ಕೇಳ್ತೀನಿ. ಅದಾದಮೇಲೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನಾನು ಹುಡುಗಿರ ಹತ್ರ ಕೇಳೋದು ಅವೇರ್ನೆಸ್ ಪರ್ಪಸ್ ಮಾತ್ರ. ಪೀರಿಯಡ್ಸ್ ಬಗ್ಗೆ ನಾನು ಕೆಲವೊಂದಷ್ಟು ಕ್ವಶನ್ನ ಕೇಳ್ತೀನಿ, ಅದನ್ನು ಯಾವ ಥರ ಉತ್ತರ ಕೊಡ್ತಾರೆ ಬನ್ನಿ ಹೋಗಿ ನೋಡೋಣ. ಓಕೆ, ಇದು ಬಂದು ಒಂದು ಅವೇರ್ನೆಸ್ ಕ್ವಶನ್ನು. ಲೈಕ್ ಹುಡುಗಿರ ಬಗ್ಗೆ ಪೀರಿಯಡ್ಸ್ ಆದಾಗ ಹುಡುಗಿರು ದೇವಸ್ಥಾನಕ್ಕೆ ಹೋಗ್ಬಾರ್ದು ಮತ್ತು ಮನೇಲಿ ಪೂಜೆ ಮಾಡಬಾರ್ದು ಅಂತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದೆಲ್ಲ ನಾವು ಮಾಡ್ಕೊಂಡಿರೋದು ಅಣ್ಣ, ಅದು ಆ ಥರ ಯಾವುದೂ ಇಲ್ಲ, ನಾವಾಗೆ ಮಾಡ್ಕೊಂಡಿರೋದು. ಇವಾಗ ಜನ್ರೇಷನ್ ಹೆಂಗಿದೆ ಅಂತಂದರೆ ನಾವೇ ಎಲ್ಲಾನು ರೂಪಿಸ್ಕೊಂತಿದ್ದೀವಿ. ದೇವರು ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಅಂತ ಏನೂ ಹೇಳಿಲ್ಲ, ನಾವಾಗೆ ಮಾಡ್ಕೊಂಡಿರೋದು. ಬಟ್ ಅದನ್ನೇ ನಡ್ಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ, ಅದನ್ನ ಬಿಟ್ಟು ಇನ್ನೇನು ಇಲ್ಲ ಅಣ್ಣ. ಆ್ಯಕ್ಚುಲಿ ಇದು ಏನು ಅಂತಂದರೆ ನಮ್ಮ ಪೂರ್ವಜರೆಲ್ಲ ಹೇಳ್ಕೊಂಬಂದಿರೋದು ಒಂಥರ ಕಾನ್ಸೆಪ್ಟ್, ಬಟ್ ಇವಾಗ ಇವರು ಮಾಡ್ಕೊಬಂದಿರೋದೇ ಇನ್ನೊಂಥರ. ಅವ್ರ ಕಾನ್ಸೆಪ್ಟ್ ಏನು ಅಂತಂದರೆ ಆಗಿನ ಕಾಲದಲ್ಲೆಲ್ಲ ದೇವಸ್ಥಾನಗಳೆಲ್ಲ ಕಾಡಲ್ಲಿತ್ತು. ಸೊ ವಿಮೆನ್ ಬ್ಲೀಡ್ ಆಗ್ತಾರೆ ಅಲ್ಲ ಆ ಟೈಮಲ್ಲಿ. ಸೊ ಕಾಡಿಗೆ ಹೋದಾಗ ಇಫ್ ಏನಾದರೂ ಬ್ಲಡ್ ಕೆಳಗೆ ನೆಲಕ್ಕೆ ತಾಕಿದ್ರೆ ಅದರ ಪ್ರಾಣಿ ಹುಡಿಕೊಂಡು ಬರಬಹುದೇನೋ, ಆ ರೀಸನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಬಟ್ ಇವರು ಬರ್ತಾ ಎಲ್ಲ ಅವ್ರ ಇಷ್ಟ ಬಂದಂಗೆ ಮನೆಯಲ್ಲೂ ಪೂಜೆ ಮಾಡಬಾರ್ದು ಅಂತ ಹೇಳಿದಾರಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದು ಏನಂದ್ರೆ ಹೋಗ್ಬಾರ್ದು ಅಂತ ರೂಲ್ಸ್ ಇಲ್ಲ, ಏನಂದ್ರೆ ಅದೊಂದು ನೆಗೆಟಿವಿಟಿ. ಹೋದಾಗ ನಮಗೆ ಅಲ್ಲಿ ತಡೆಯುವಂಥ ಶಕ್ತಿ ನಮಗಿರಲ್ಲ. ಬಟ್ ಎಲ್ಲರ ಪ್ರಕಾರ ಸಂಪ್ರದಾಯ ಪ್ರಕಾರ ಹೋಗ್ಬಾರ್ದು ಅಂತ ಇರುತ್ತೆ, ಆದರೆ ಆ ಥರ ಏನಿಲ್ಲ. ಅದೊಂದು ನೆಗೆಟಿವಿಟಿ ಇರೋದ್ರಿಂದ ನಮಗೆ ಆ ಶಕ್ತಿ ತಡೆಯೋಕ್ಕಾಗಲ್ಲ. ದೇವ್ರ ಪವರ್ ತುಂಬ ಇರುತ್ತೆ, ಅದರಿಂದ ಆ ಶಕ್ತಿ ನಮಗೆ ತಡೆಯೋಕ್ಕಾಗಲ್ಲ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಮುಟ್ಟು ಅದೆಲ್ಲ ತಪ್ಪು ಹೇಳೋದು. ಅದು ನಮಗೆ ಈ ಪೀರಿಯಡ್ಸಲ್ಲಿ ಲೋ ಅಲ್ಲಿ ಆಗ್ತಾ ಇರುತ್ತೆ, ದೇವಸ್ಥಾನದಲ್ಲಿ ಹೈ ಫ್ಲೋ ಇರುತ್ತೆ. ಅದಕ್ಕೆ ಅಲ್ಲಿಗೆ ಹೋದರೆ ಎರಡು ನ್ಯೂಟ್ರಲ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ರೂಲ್ಸ್ ಮಾಡಿದ್ದಾರೆ, ಬಿಟ್ಟರೆ ಬೇರೆ ಏನಿಲ್ಲ. ಅದರಲ್ಲಿ ಏನಿಲ್ಲ. ಈಗ ಕಾಮಕ್ಕೆ ದೇವರನ್ನೇ ಪೂಜಿಸ್ತಾರೆ ಅಂತೆ, ಆ ದೇವರನ್ನೇ ಪೂಜಿಸ್ತಾ ಇದ್ದಾರೆ ಅಂದರೆ ನಾವು ಯಾವ ಲೆಕ್ಕ ಕರ್ಕೋಬೋದು, ಏನಿಲ್ಲ. ಅಂದರೆ ಅದು ಅವಾಗ ಬಂದಿದ್ದಂತಹ ಸಂಸ್ಕೃತಿ ಬೆಳ್ಕೊಂಡು ಬಂದಿದೆ. ಯಾರೋ ಒಬ್ಬರು ಮಾಡಿದ್ದನ್ನು ನಾವು ಇದುವರೆಗೂ ಅನುಸರಿಸ್ತಾ ಇದ್ದೀವಿ ಅಷ್ಟೇ. ಇದು ಬಾಯಿ ಒಳಗೆ ಹೋಗುತ್ತೆ, ಬಾಯಿಂದ ಈಚೆ ಬರುತ್ತೆ, ಆದರೆ ಅದನ್ನು ನುಂಗಲ್ಲ. ಏನದು? ನಾಲ್ಗೆ ಬಾಯಿ ಒಳಗೆ ಇರುತ್ತೆ, ಅದು ಬಾಯಿ ಒಳಗೂ ಬರುತ್ತೆ, ಬಾಯಿ ಈಚೆನೂ ಬರುತ್ತೆ, ಬಟ್ ನುಂಗೋದಕ್ಕಾಗಲ್ಲ. ಗೈಸ್, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೆಸ್ಟ್ ಮಾಡಿ. ಕ್ಲೂ ಕೊಡಲಾ? ಅದನ್ನು ಡೈಲಿ ಯೂಸ್ ಮಾಡ್ತೀವಿ. ಬಾಯಿ ಒಳಗೆ ಹೋಗುತ್ತೆ, ಈಚೆ ಬರುತ್ತೆ, ಆದರೆ ಅದನ್ನು ನುಂಗಲ್ಲ. ಇಲ್ಲ, ಬಾಯಿ ಒಳಗೆ ಇರುತ್ತೆ ನಾಲ್ಗೆ, ಬಾಯಿ ಒಳಗೂ ಬರುತ್ತೆ, ಈಚೆನೂ ಹೋಗುತ್ತೆ, ಬಟ್ ನುಂಗಲ್ಲ. ಅದನ್ನು ಡೈಲಿ ಬೆಳಗ್ಗೆ ಎಲ್ಲರೂ ಯೂಸ್ ಮಾಡ್ತೀವಿ. ಪೇಸ್ಟ್, ಬ್ರಷ್. ನಮ್ಮ ಬಾಡಿಲಿ ಹಾರ್ಟ್ ಇದೆಯಲ್ಲ, ಆ ಹಾರ್ಟು ದಿನಕ್ಕೆ ಎಷ್ಟು ಸತಿ ಹೊಡ್ಕೊಳ್ಳೋದು? ಒಂದು ದಿನಕ್ಕೆ 24 ಅವರ್ಸ್ಗೆ. ಸೈನ್ಸ್ ಒಂದು ದಿನಕ್ಕೆ 60 to 100 ಟೈಮ್ ಹೊಡ್ಕೊಳ್ಳುತ್ತೆ. ಒಂದು ಲೈಕ್ 1 ಮಿನಿಟ್ಗೆ. ಆ ಥರ ಒಂದು ದಿನಕ್ಕೆ 24 ಅವರ್ಸ್ಗೆ ಎಷ್ಟು ಸತಿ ಹೊಡ್ಕೊಳ್ಳುತ್ತೆ? 5 ಗಂಟೆ ಹೊಡ್ಕೊಳ್ಳುತ್ತೆ. 60 into 24 ಕ್ಯಾಲ್ಕುಲೇಟರ್ ಓಪನ್ ಮಾಡು. ಒಂದು ನಿಮಿಷಕ್ಕ ಅಲ್ಲ, 24 ಅವರ್ಸ್ಗೆ ಎಷ್ಟು ಸತಿ ಹೊಡ್ಕೊಳ್ಳುತ್ತೆ? ನೀವು ಅದಕ್ಕಿಂತ ಮುಂಚೆ ಬೇರೆ ಅಂದರೆ 1 ನಿಮಿಷಕ್ಕೆ 60ರಿಂದ 100 ಸೆಕೆಂಡ್ 100 ಸತಿ ಹೊಡ್ಕೊಳ್ಳುತ್ತೆ. ಆ ಥರ 24 ಅವರ್ಸ್ಗೆ ಎಷ್ಟು ಸತಿ ಹೊಡ್ಕೊಳ್ಳುತ್ತೆ? 1 ನಿಮಿಷಕ್ಕೆ 60 ಅಂದರೆ ಫಸ್ಟ್ ಸೆಕೆಂಡ್ಸ್ನ ಮಿನಿಟ್ಸ್ 208 ಸೆಕೆಂಡ್. ಒಂದು ದಿನಕ್ಕೆ 24 ಅವರ್ಸ್. ದಿನಕ್ಕ 1 ನಿಮಿಷಕ್ಕೆ 72 ಸತಿ. ಒಂದು ದಿನಕ್ಕೆ 24 ಅವರ್ಸ್. ನಮ್ಮದು ಹಾರ್ಟು ಒಂದು ದಿನಕ್ಕೆ 24 ಅವರ್ಸ್ಗೆ. ಎಷ್ಟು ಮಾಡಿ? 200. ಒಂದು ದಿನಕ್ಕೆ ಹಾರ್ಟು 1,00,000 ಸತಿ ಹೊಡ್ಕೊಳ್ಳುತ್ತೆ. ಮನುಷ್ಯ ಹುಟ್ಟಿ ಎಷ್ಟು ವರ್ಷ ಆಯಿತು? ಸೆಂಚುರೀಸ್ ಇಂದ ಎಲ್ಲ ಹುಟ್ಟಿದ್ದು. ಹೆಂಗೆ ಕೌಂಟ್ ಮಾಡ್ತೀರಾ? ಹೆಂಗಾದ್ರು ಒಂದು ರಫ್ ಆಗಿ 1 ಕೋಟಿ ವರ್ಷ ಆಗಿರ್ಬೋದು ಅನ್ಸುತ್ತೆ. ಅಷ್ಟು ಕೋಟಿ. ಡೈನೋಸರ್ಸ್ ಆಗಿ ಹುಟ್ಟಿರ್ಲಿಲ್ಲ ಅನ್ಸುತ್ತೆ. ಹೌದಾ? ಹಾ. ಒಂದು 50 ಲಕ್ಷ. ಇನ್ನೂ ಕಮ್ಮಿ. 125. ಇನ್ನೂ ಕಮ್ಮಿ. ಇನ್ನೂ ಕಮ್ಮಿ. ನಾವು ಎಷ್ಟು ಜನ ಇದ್ದೀವಿ? 3. ಅದು
ಅರ್ತ್ ಬಿಲಿಯನ್ಸ್ ಆಫ್ ಇಯರ್ಸ್ ಆಗಿರುತ್ತೆ. ಅದು ಎಷ್ಟು ಒಂದು ಗೆಸ್? ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಿಲಿಯನ್ಸ್ ಆಫ್ ಇಯರ್ಸ್ ಆಗಿರುತ್ತೆ. ಲ್ಯಾಕ್ಸಲ್ಲಿದೆ ಅದು. ಲ್ಯಾಕ್ಸಲ್ಲಿ ಗೊತ್ತಿಲ್ಲ. ಗೆಸ್ ಮಾಡಿ. ಓಕೆ, ಕ್ಲೂ ಕೊಡ್ಲಾ? ಹಾಂ ಕೊಡಿ. ನೀವು 3 ಜನ ಇದ್ದೀರಾ, ಲೈಕ್ ಅದು 3 ಇಂದಾನೇ ಸ್ಟಾರ್ಟ್ ಆಗುತ್ತೆ. 300 ವರ್ಷ. ಇನ್ನೂ ಜಾಸ್ತಿ. 3 years 3 lakhs. ಈಗಿನ ಜನ್ರೇಷನಲ್ಲಿ ಮದುವೆ ಮತ್ತು ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲವ್ ಅಂದರೆ ಲಾಯಲಿಟಿ ಇದ್ದರೆ ಮದುವೆ ಆದ್ಮೇಲೂ ಚೆನ್ನಾಗೇ ಇರ್ತಾರೆ ಕಪಲ್ಸ್, ಯಾವತ್ತೂ ಏನೂ ಆಗಲ್ಲ. ಮೀನ್ಸ್ Trusting level ನಾವು ಲಾಯಲ್ ಆಗಿ ಇರಬೇಕು, ಒಬ್ರಿಗೊಬ್ರು ಲಾಯಲ್ ಆಗಿ, ಮತ್ತು ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇದ್ದರೆ ಎಲ್ಲ ಚೆನ್ನಾಗಿರ್ತಾರೆ ಕಪಲ್ಸ್. ಈಗಿನ ಜನ್ರೇಷನಲ್ಲಿ ಆಗ್ತಿದೆಯಲ್ಲ, ಲೈಕ್ ಈ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ, ಅದು ಡ್ರಮ್ಮಲ್ಲಿ ಸಿಗಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ತಪ್ಪು ಆ್ಯಕ್ಚುಲಿ. ಒಪಿನಿಯನ್ ಎಲ್ಲರೂ ಹಂಗೆ ಇರಲ್ಲ. ಅವ್ರ ಒಪಿನಿಯನ್ ಏನಿರುತ್ತೆ ಅವ್ರು ಮಾಡ್ತಾರೆ, ಬಟ್ ಎಲ್ಲರೂ ಹಂಗೆ ಇರಲ್ಲ. ನಾವು ಲಾಯಲ್ ಆಗಿರ್ತೀವಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ಬೇಕು ಅದನ್ನ, ನಮ್ಗೆ ಇಷ್ಟ ಇಲ್ಲ ನೀವು ಹಂಗೆ ಹಿಂಗೆ ಅಂತ, ಅದನ್ನ ಬಿಟ್ಬಿಟ್ಟು ಆ ಥರ ಮಾಡಿ ಪ್ರಾಣ ತೆಗಿಯೋದು ತಪ್ಪು ಆ್ಯಕ್ಚುಲಿ. ಬಟ್ ಅದೇ ಅವರು ಫಸ್ಟೇ ಹೇಳ್ಬಿಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಇವ್ರಿಗೂ ಯೂಸ್ ಆಗುತ್ತೆ. ಲವ್ ವೇಸ್ಟ್ ಆಫ್ ಟೈಮ್ ನಂಬಾರ್ದು, ನಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡಬಾರ್ದು. ಹಂಗಾರೆ ಲವ್ ಮಾಡಿದ್ರೆ ಅಪ್ಪ ಅಮ್ಮ ಮೋಸ ಮಾಡ್ದಂಗ? ಅವ್ನು ಹೇಳಿದ್ನ ಕೇಳ್ತೀವಲ್ಲ, ಅದು ಮೋಸ ಮಾಡ್ದಂಗೆ. ನಮ್ಮ ಮಕ್ಕಳು ದಾರಿಗೆ ಹೋಗಲ್ಲ. ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಂಡು ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಲವ್ ಮಾಡಿ ನಾವು ಮನೇಲಿ ಒಪ್ಸಿದ್ರೆ ಮದುವೆ ಆಗೋದು ಅಂದರೆ ಲವ್ ಒಂಥರ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಒಳ್ಳೆ ಪಾರ್ಟ್ನರ್ ಸಿಗಬೇಕು ಅಷ್ಟೇ. ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಮದುವೆ ಆಗೋಕ್ಕೆಲ್ಲ ಏನಿಲ್ಲ, ಅಂದರೆ ಲಾಯಲ್ ಆಗಿರಬೇಕು. ಈಗಿನ ಜನ್ರೇಷನಲ್ಲಿ ಮದುವೆ ಅಂದರೆ ಏನಿಲ್ಲ, 2 ಮನಸ್ಸುಗಳು ಪರಸ್ಪರ ಒಪ್ಪದಲ್ಲೇ ಆದರೆ ಡೈವರ್ಸ್ ತನಕ ಹೋಗುತ್ತೆ ಅಷ್ಟೇ. ಸುಮ್ಮನೆ ಯಾರನ್ನೋ ನೋಡಿ ಮುಖ ಚೆನ್ನಾಗಿದೆ, ಆಮೇಲೆ ಅವರು ಶ್ರೀಮಂತರು ಅಂತೇಳಿ ಪ್ರೀತಿ ಮಾಡೋಕೆ ಹೋದರೆ, ಒಳ್ಳೆ ಮನಸ್ಸು ನೋಡಿ ಪ್ರೀತಿ ಮಾಡಿದರೆ ಆಲ್ಮೋಸ್ಟ್ ಡಿವೋರ್ಸ್ ಆಗಲ್ಲ, ಲಾಯಲ್ ಆಗಿರ್ತಾರೆ ಅಷ್ಟೇ. ನಾವು ಪ್ರೀತಿ ಮಾಡೋಕ್ಕಿಂತ ನಮ್ಮನ್ನು ಪ್ರೀತಿ ಮಾಡೋನ್ನ ಮದುವೆ ಆಗಬೇಕು ಅಷ್ಟೇ, ಅದರದ್ದು ಏನಿಲ್ಲ. ಟೈಮ್ ಪಾಸ್ ಎಲ್ಲರಿಗೂ. ಮದುವೆನೂ ಅಷ್ಟೇ, ಅದು ಯಾವುದೋ ಯಾವ ಖುಷಿಗೆ ಮಾಡ್ಕೊತಾರೋ ಗೊತ್ತಿಲ್ಲ, ಹೋಗಿ ಸಾಯಿಸ್ಬಿಡ್ತಾರೆ, ಇನ್ನೊಬ್ಬನ ಜೊತೆ ಹೋಗ್ತಾರೆ, ಅದು ಲವ್ ಅಂತಾರೆ. ಸಾಯಿಸೋ ಬದಲು ಆರಾಮಾಗಿ ಬಿಟ್ಬಿಟ್ರೆ ಪಾಪ ಹುಡುಗರು ಬದುಕೊಂತಾರಲ್ವಾ. ಎಂಥ ದೊಡ್ಡ ಮನ್ಸ್ರಿ ನಿಮ್ಮದು. ನಿಮ್ಮ ಒಪಿನಿಯನ್? ಸೀರಿಯಸ್ಲಿ ನಂಗೇನು ಒಪಿನಿಯನ್ ಇಲ್ಲ, ನಮಗೂ ಸಾಕಾಗೋಗಿತ್ತು ಇದೆಲ್ಲ ಕೇಳ್ಬಿಟ್ಟು ನೋಡ್ಬಿಟ್ಟು. ಬಸ್ಸು ನೀವು ನೋಡಿದ್ರಲ್ಲ ನಮ್ಮ ಜನ ಯಾವ ಥರ ಎಲ್ಲ ಉತ್ತರ ಕೊಟ್ಟರು, ಮತ್ತು ನಮ್ಮ ಹುಡುಗಿರ್ ಪೀರಿಯಡ್ಸ್ ಬಗ್ಗೆ ಎಷ್ಟು ತುಂಬ ತಿಳ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.